Hello everyone, welcome to Sanmargaha classes. ನಾವು LBA ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಎಂಬ ಪಾಠದ ಪ್ರಶ್ನೆ ಉತ್ತರಗಳನ್ನು ಉತ್ತರಿಸುತ್ತಿದ್ದೇನೆ. ಪ್ರಶ್ನೆ 38. ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳಿಗಿರುವ ವ್ಯತ್ಯಾಸವೇನು? ಇದೊಂದು ಸಾಧಾರಣವಾದ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ. ಯಾಕಂದ್ರೆ ಈಗಾಗಲೇ ನೀವು ತಿಳಿದುಕೊಂಡಿರ ಸಾವಯವ ಗೊಬ್ಬರ ಎಂದರೇನು, ರಸಗೊಬ್ಬರ ಎಂದರೇನು ಅಂತ ಅಲ್ವಾ? ಸೊ ನೋಡಿ, ಸಾವಯವ ಗೊಬ್ಬರ ನೀವು ನೋಡ್ಬೋದು, ಇಲ್ಲಿ ದೃಶ್ಯದಲ್ಲಿ ನೋಡ್ದಾಗೆ ಸಾವಯವ ಗೊಬ್ಬರ ಯಾವುದರಿಂದ ತಯಾರಾಗಿದೆ ನೋಡ್ಬೋದು. ಸಾವಯವ ಗೊಬ್ಬರ ನೋಡಿ, ಇದು ಸಸ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯಗಳಿಂದ ತಯಾರಿಸಲಾಗುತ್ತೆ. ನೋಡಿ, ಇಲ್ಲಿ ನೋಡಿದೀರಲ್ವಾ? ಸೊ ಸಸ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯಗಳನ್ನು ಏನ್ ಮಾಡಿ ಅದನ್ನ ಒಟ್ಟುಗೂಡಿಸಿ ಅದನ್ನ ಏನೋ ಗೊಬ್ಬರವನ್ನಾಗಿ ತಯಾರಿಸಲಾಗುತ್ತೆ. ಆದ್ದರಿಂದ ಅದನ್ನು ಸಾವಯವ ಗೊಬ್ಬರ ಎಂದು ಕರೆಯಲಾಗುತ್ತೆ. ಮತ್ತೆ ಇದು ಸಸ್ಯಗಳಿಗೆ ಕಡಿಮೆ ಪೋಷಕಾಂಶ ಒದಗಿಸುತ್ತದೆ. ಕಡಿಮೆ ಅಂದರೆ ತೀರಾ ಕಡಿಮೆ ಅಲ್ಲ, ಬೇಕಾದಷ್ಟೇ ಪೋಷಕಾಂಶಗಳನ್ನು ಒಂದು ಸಸ್ಯ ಬೆಳೆಯಲು ಎಷ್ಟು ಪೋಷಕಾಂಶದ ಅಗತ್ಯವಿದೆಯೋ ಸಾಧಾರಣವಾಗಿ ಬೆಳೆಯಲು ಅಷ್ಟು ಪೋಷಕಾಂಶಗಳನ್ನು ಒದಗಿಸುತ್ತದೆ. ಆಯ್ತಾ? ಆಮೇಲೆ ಇದು ಸಾವಯವ ಗೊಬ್ಬರವಾದ್ದರಿಂದ ಇದು ಯಾವುದು ಇದನ್ನು ತಯಾರಿಸುವ ಯಾವ ಸಸ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯವಾಗಿರುವುದರಿಂದ ಇದು ಹೆಚ್ಚು ನೀರನ್ನು ಹಿಡಿದಿರುವ ಸಾಮರ್ಥ್ಯ ಹೊಂದಿದೆ. ನೋಡಿ, ಇದರಲ್ಲಿ ಸಸ್ಯಗಳ ಪದಾರ್ಥಗಳಿರುತ್ತವೆ ಅಲ್ವಾ? ಆದ್ದರಿಂದ ಇದು ನೀರನ್ನು ಹೆಚ್ಚು ಹಿಡಿದಿರುವ ಸಾಮರ್ಥ್ಯವನ್ನು ಹೊಂದಿದೆ. ಅದಲ್ಲದೆ ಬೆಳೆ ಉತ್ಪನ್ನ ಕಲುಷಿತ ರಹಿತವಾಗಿರುತ್ತದೆ. ಯಾಕೆಂದರೆ ಇದರಲ್ಲಿ ಯಾವುದೇ ರಾಸಾಯನಿಕ ವಸ್ತುಗಳನ್ನು ಬಳಸಲಾಗಿಲ್ಲ. ಬರೀ ಯಾವುದು ಸಸ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯ ವಸ್ತುಗಳಿಂದ ತಯಾರಿಸುವುದರಿಂದ ಇದು ಕಲುಷಿತ ರಹಿತವಾಗಿದೆ. ಇದರಿಂದ ಯಾವುದೇ ಏನು ಕಲುಷಿತ ಯಾವುದೇ ಮಣ್ಣಾಗಲಿ ನೀರಾಗಲಿ ಕಲುಷಿತಗೊಳ್ಳುವುದಿಲ್ಲ. ಆಯ್ತಾ? ಸೊ ಇದು ಸಾವಯವ ಗೊಬ್ಬರ. ಆಮೇಲೆ ನೋಡೋದಾದ್ರೆ ನಾವು ರಸಗೊಬ್ಬರ. ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ರಸಗೊಬ್ಬರದಲ್ಲಿ ನಾವು ರಾಸಾಯನಿಕಗಳನ್ನು ಬಳಸಲಾಗುತ್ತೆ ಅಲ್ವಾ? ನೀವು ನೋಡ್ಬೋದು ರಸಗೊಬ್ಬರಗಳು. ನೋಡಿ, ಇಲ್ಲಿ ರಸಗೊಬ್ಬರಗಳು ಈ ತರ ಇರುತ್ತೆ. ರಸಗೊಬ್ಬರಗಳಲ್ಲಿ ಡೈರೆಕ್ಟ್ ಆಗಿ ಈ ಒಂದು ಸಸ್ಯಕ್ಕೆ ಏನೇನೋ ಅವಶ್ಯಕತೆ ಇದೆ ಪೋಷಕಾಂಶ, ನೈಟ್ರೋಜನ್ ಇರ್ಬೋದು, ಫಾಸ್ಫರಸ್ ಇರ್ಬೋದು, ಪೊಟ್ಯಾಷಿಯಂ, ಇದು ಅತ್ಯಂತ ಬೃಹತ್ ಪ್ರಮಾಣದಲ್ಲಿ ಬೇಕಾಗಿರುವಂತ ಪೋಷಕಾಂಶಗಳು. ಇದನ್ನು ಹೆಚ್ಚುವರಿಯಾಗಿ ಬೇಕಾದಷ್ಟು ಒದಗಿಸುತ್ತದೆ. ಸೊ ಫಸ್ಟ್ ಏನ್ ಮಾಡ್ತಾರೆ ನೋಡಿ, ರಸಗೊಬ್ಬರ ಅಂದರೆ ರಾಸಾಯನಿಕ ಯಾವುದು ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ರಾಸಾಯನಿಕ ವಸ್ತುಗಳಿಂದ ತಯಾರಿಸುತ್ತಾರೆ. ಇದನ್ನ ಈ ರಸಗೊಬ್ಬರವನ್ನು ಈ ರಾಸಾಯನಿಕ ವಸ್ತುಗಳಿಂದ ತಯಾರಿಸಲಾಗುತ್ತದೆ. ಸಸ್ಯಗಳಿಗೆ ಹೆಚ್ಚು ಪೋಷಕಾಂಶಗಳನ್ನು ಬೇಕಾದಷ್ಟು ಪೋಷಕಾಂಶಗಳನ್ನು ಒದಗಿಸುತ್ತದೆ. ಯಾಕಂದರೆ ಇದರಲ್ಲಿ ನೇರವಾಗಿ ರಾಸಾಯನಿಕ ಪೋಷಕಾಂಶಗಳನ್ನೇ ಉಪಯೋಗಿಸಲಾಗಿದೆ. ಆದ್ದರಿಂದ ಮತ್ತು ಇದು ರಾಸಾಯನಿಕ ವಸ್ತು ಆಗಿರುವುದರಿಂದ ಇದು ಕಡಿಮೆ ನೀರನ್ನು ಹಿಡಿಯುವ ಸಾಮರ್ಥ್ಯ ಹೊಂದಿದೆ. ಮತ್ತು ಇದು ರಾಸಾಯನಿಕ ವಸ್ತು ಆಗಿರುವುದರಿಂದ ಬೆಳೆ ಉತ್ಪನ್ನ ಕಲುಷಿತವಾಗುತ್ತದೆ. ಸೊ ಹೆಚ್ಚು ಈ ರಸಗೊಬ್ಬರವನ್ನು ಉಪಯೋಗಿಸುವುದರಿಂದ ಬೆಳೆ ಉತ್ಪನ್ನ ಕಲುಷಿತವಾಗುತ್ತದೆ. ಆಯ್ತಾ? ಸೊ ಇವುಗಳು ರಸಗೊಬ್ಬರ ಮತ್ತು ಸಾವಯವ ಗೊಬ್ಬರದ ವ್ಯತ್ಯಾಸಗಳಾಗಿರುತ್ತವೆ. ಥ್ಯಾಂಕ್ ಯು.